ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ಈ ವಾಕ್ಯಗಳನ್ನು ನೀನು ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ಸಂದೇಶ ಮುಖಾಂತರವಾಗಿ ಪವಿತ್ರಾತ್ಮನೇ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡುವ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 18ನೇ ಕೀರ್ತನೆಯಲ್ಲಿ 27ನೇ ವಾಕ್ಯ. ಸಾಮ್ ಚಾಪ್ಟರ್ 18 ವರ್ಸ್ 27. ದೀನರನ್ನು ಉದ್ಧರಿಸುವವನು, ಅಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವವನು ನೀನಲ್ಲವೋ. ಇಲ್ಲಿ ದಾವೀದನು ಈ ಕೀರ್ತನೆ, ದೇವರು ದೀನರನ್ನು ಉದ್ಧರಿಸ್ತಾನೆ, ಅಮ್ಮಿನ ಕಣ್ಣನ್ನು ತಗ್ಗಿಸಿ ಬಿಡ್ತಾನೆ ಎಂದರೆ, ಅದರಲ್ಲಿ ದೀನರು ಎಂದರೆ ಯಾವ ರೀತಿಯಲ್ಲಿ ಈ ದೀನರು ಎಂದರೆ ಅರ್ಥ ಏನು? ದೀನರಲ್ಲಿ ಯಾವ ಗುಣಗಳು ಇದ್ದರೆ ಅವರು ದೀನರು ಕರೆಯುತ್ತಾರೆ ಮತ್ತು ಯಾರನ್ನು ಉದ್ಧರಿಸುವುದಾಗಿ ನಾವು ಈ ಬಗ್ಗೆ ನಾವು ನೋಡೋಣ. ನಾವು ನೋಡ್ತೇವೆ ದೀನರಲ್ಲಿ 4 ಗುಣಗಳು ತೋರಿ ಬರಬೇಕು. ಅದು ಒಂದು ಆಗಿದೆ ಪಶ್ಚಾತ್ತಾಪದ ಹೃದಯ. ನಾವು ನೋಡ್ತೇವೆ 2ನೇ ಪೂರ್ವಕರ ವರ್ತಂತ ಕಾಂಡ 7ನೇ ಆದ್ಯದಲ್ಲಿ 14ನೇ ವಾಕ್ಯ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನಾವು ನೋಡ್ತೇವೆ ದೇವರು ಆ ಇಸ್ರಾಯೇಲ್ ಜನರಿಗೆ ಮತ್ತು ದೇವರ ಮಕ್ಕಳಿಗೆ ಈ ಒಂದು ಆಜ್ಞೆ ಕೊಟ್ಟಿದ್ದಾನೆ. ನನ್ನವರೆಂದು ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿದ್ರೆ ಉಪವಾಸ ಮುಖಾಂತರ ನೀವು ತಗ್ಗಿಸ್ಕೊಂಡು ಮತ್ತು ತಮ್ಮ ಕೆಟ್ಟ ನಡತೆ ಬಿಟ್ಟು ತಮ್ಮನ್ನು ತಗ್ಗಿಸ್ಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನ ಬಯಸುವುದಾದರೆ ನಾನು ಪರಲೋಕದ ಲಾಲಿಸಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶದ ಆರೋಗ್ಯ ಪಾಲಿಸುವೆನು. ನೋಡ್ತೇವೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆ ಉತ್ತರ ತಡವಾಗಿದೆಯೋ, ನಿಮಗೆ ಅತಿ ಶೀಘ್ರ ಪ್ರಾರ್ಥನೆ ಉತ್ತರ ಬರಬೇಕಾ? ಹಾಗಾದರೆ ನೀವು ವಾರಕ್ಕೆ 1 ದಿನವಾದರೂ ಅಥವಾ ದೇವರ ನಡೆಸಿದೆ ಎಂದು 7 ದಿವಸವಾದರೂ ಅಥವಾ 20 ದಿನವಾದರೂ ಉಪವಾಸ ಮಾಡಿ ನಿಮ್ಮ ಶರೀರವನ್ನು ತಗ್ಗಿಸಿಕೊಂಡು ದೇವರ ಬರಬೇಕು. ದೇವಾ, ನನ್ನ ಹೃದಯವನ್ನು ಪರೀಕ್ಷಿಸಿದೆವಾ, ನಾನು ಶೋಧಿಸಿದೆವಾ, ನನ್ನ ಆಶೀರ್ವಾದಕ್ಕೆ ತಡೆ ಇಡುವ ಯಾವುದೇ ಪಾಪಗಳಿದ್ದರೆ ನಾನು ತೋರಿಸಿಕೊಡು ಎಂದನು. ಆ ರೀತಿಯಲ್ಲಿ ಉಪವಾಸವಿದ್ದುಕೊಂಡು ದೇವರ ವಾಕ್ಯ ನಾವು ಉಪವಾಸ ಜಾಸ್ತಿ ಓದಿ ಧ್ಯಾನ ಮಾಡುವುದಾದರೆ, ಪ್ರಾರ್ಥನೆ ಮಾಡುವುದಾದರೆ ದೇವರ ಆತ್ಮನು ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವ ಪಾಪವನ್ನು ತೋರಿಸಿಕೊಡುವಾಗ ಪಶ್ಚಾತ್ತಾಪ ಪಡುತ್ತೀರೋ, ಅದನ್ನು ಬಿಟ್ಟು ಬಿಡುತ್ತೀರೋ, ಆವಾಗ ಆ ಉಪವಾಸ ಪ್ರಾರ್ಥನೆ ದೇವರು ಮೆಚ್ಚಿಕೊಂಡು ನಿಮ್ಮ ಎಲ್ಲ ಕಷ್ಟದಿಂದ, ರೋಗದಿಂದ, ಆರ್ಥಿಕ ಬಡತನದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ಪ್ರೇರೆ ಇವತ್ತು ಅನೇಕರು ತಮ್ಮ ಕಷ್ಟದ ಬಿಡುಗಡೆ ಇಲ್ಲ. ಇವತ್ತು ಅದಕ್ಕೆ ಉಪವಾಸದಲ್ಲಿ ಬಲ ಉಂಟು. ಅದಕ್ಕೆ ಸಭೆಯಾಗಿ ನೀವು ಉಪವಾಸ ಕರೆಯಲ್ಪಡುವಾಗ ಸಭೆಯಾಗಿ ಸೇರಿಕೊಂಡು ಬರುವುದು ಅತಿ ಇಂಪಾರ್ಟೆಂಟ್. ಯಾಕಂದರೆ ದೇವರಾತ್ಮನು ಸಭೆಯಾಗಿ ಉಪವಾಸ ಪ್ರಾರ್ಥನೆ ಮಾಡುವ ದೇವರ ಸೇವಕರ ಮುಖಾಂತರ ದೇವರಾತ್ಮನು ನಿಮ್ಮ ಜೊತೆ ಯಾವುದೇ ನಿಮ್ಮ ಆಶೀರ್ವಾದಕ್ಕೆ ಪಾಪ ತಡೆ ಇಡುವುದಾದರೆ ಪವಿತ್ರಾತ್ಮನು ಸೇವಕರ ಮುಖಾಂತರ ಅವರು ಕೂಡ ಬೈಬಲ್ ಸ್ಟಡಿ, ಅವ್ರ ಕೂಡ ಸಂದೇಶದ ಪ್ರಾವದ ಮುಖಾಂತರ ಮಾತನಾಡುವಾಗ ನೀವು ಆ ಮಾತನ್ನು ಸ್ವೀಕಾರ ಮಾಡಿ ನಿಮ್ಮಲ್ಲಿ ಪಾಪ ಇರುವುದಕ್ಕೆ ಪಶ್ಚಾತ್ತಾಪ ಪಡುವುದಾದರೆ ಪ್ರೇರೆ ಆ ಉಪವಾಸವನ್ನು ದೇವರು ಮೆಚ್ಚುತ್ತಾನೆ. ಅವರಿಗೆ ದೀನರು ಎಂದಿರ್ತಾರೆ. ಯಾಕೆ ದೀನರು ಏನು ಮಾಡ್ತಾರೆ? ಅವರು ತಮ್ಮನ್ನು ತಗ್ಗಿಸಿಕೊಂಡು ವಾರಕ್ಕೆ 1 ದಿನವಾದರೂ ಉಪವಾಸ ಮಾಡಿ ನಿಮ್ಮ ಆಶೀರ್ವಾದಕ್ಕೋಸ್ಕರವಾಗಿ ನಿಮ್ಮ ಸ್ವಪರೀಕ್ಷೆಗೋಸ್ಕರ ನಾವು ಉಪವಾಸ ಅತಿ ಅಗತ್ಯವಾಗಿದೆ. ಉಪವಾಸ ಮಾಡಿದರೆ ಮಾತ್ರವೇ ಆ ದೇವರ ವಾಕ್ಯ ಉಪವಾಸದಲ್ಲಿ ಓದುವುದಾರೆ ಧ್ಯಾನ ಮಾಡೋದು ಮಾತ್ರವೇ ನಿಮ್ಮ ಒಳಗಿನ ಹೃದಯ ನಿಮಗೆ ಶೋಧಿಸಲಿಕ್ಕೆ ಸಾಧ್ಯವಾಗ್ತದೆ. ಆಗ ನಿಮ್ಮ ಪಾಪ ಪಶ್ಚಾತ್ತಾಪ ಪಡುವುದಾರೆ ಯಾವಾಗಲೂ ದೇವರ ಆಶೀರ್ವಾದ ಆತನ ಶುಭ ಕೃಪೆ ನಿಮ್ಮ ಮೇಲೆ ಇರ್ತಾನೆ. ದೇವರು ಇಂಥ ದೀನರನ್ನು ಉದ್ಧರಿಸುವವನು ಆಗಿದ್ದಾನೆ. ಇಲ್ಲಿ ನೋಡ್ತೇವೆ ಅಲ್ಲಿ 13ನೇ ವಾಕ್ಯದಲ್ಲಿ ನೋಡ್ತೇವೆ ಯಾಕೆ ಉಪವಾಸ ಮಾಡಬೇಕು. ಅಲ್ಲಿ ನಾನು ಆಕಾಶವನ್ನು ಮಳೆಗಿಂತ ಮುಚ್ಚುವಾಗಲು ಅಂತ ನೀವು ಪ್ರಾರ್ಥನೆ ಮಾಡ್ತೀವಿ, ಉತ್ತರವೇ ಬರುವುದಿಲ್ಲ. ಆ ಸಮಯದಲ್ಲಿ ನೀವು ಉಪವಾಸದ್ದು ಪ್ರಾರ್ಥನೆ ಮಾಡಿದರೆ ಪರಲೋಕದ ಅವರು ತೆರಳಲ್ಪಡ್ತದೆ. ನಿಮ್ಮ ಪ್ರಾರ್ಥನೆ ಉತ್ತರ ಬರೋಕ್ಕೆ ಮಾರ್ಗಗಳು ಸರಾಗವಾಗ್ತವೆ. 2ನೇ ಕಾರಣವಾಗಿದೆ, ನಾನು ದೇಶವನ್ನು ತಿಂದು ಬಿಡೋದಕ್ಕೆ ಮಿಡಿತನ್ನು ಕಲಿಸುವಾಗಲು ನಿಮ್ಮ ಕೆಲಸದಲ್ಲಿ ನಷ್ಟ ಸಾಲದ ಬಿಡುಗಡೆ ಬೇಕಾದರೆ ಉಪವಾಸ
ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಮೂರನೇದಾಗಿ ನನ್ನ ಪ್ರಜೆ ಮೇಲೆ ಘೋರ ವ್ಯಾಧಿಯನ್ನು ಬರ ಮಾಡಿದಾಗಲೇ ನಿಮ್ಮ ಜೀವಿತದಲ್ಲಿ ವ್ಯಾಧಿಗಳು ರೋಗಗಳು ಗುಣ ಆಗಬೇಕಾ? ಈ ಮೂರು ಕಾರಣಕ್ಕೋಸ್ಕರ ನೀವು ಉಪವಾಸ ಮಾಡಿ ದೇವರನ್ನು ತಗ್ಗಿಸಿಕೊಳ್ಳಬೇಕು ಮತ್ತು ದೇವರ ವಾಕ್ಯದ ನಿಮ್ಮ ಶೋಧಿಸಬೇಕು. ಪಾಪಕ್ಕೆ ಪಶ್ಚಾತ್ತಾಪಡುವುದಾದರೆ ಆ ದೀನ ಮನಸ್ಸು ಉಳ್ಳುವುದಾದರೆ ಅಂಥವರನ್ನು ದೇವರು ಉದ್ಧರಿಸ್ತಾನೆ, ಅವರ ರೋಗಗಳನ್ನು ಗುಣ ಮಾಡ್ತಾನೆ, ಅವರ ಬಿಸ್ನೆಸ್ ಕೆಲಸವನ್ನು ಆಶೀರ್ವದಿಸ್ತಾನೆ, ಅವರ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬುದನ್ನು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೋವೇಲ್ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12-14 ವಾಕ್ಯ ತನಕ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು ಕನಿಕರವು ದೀರ್ಘಶಾಂತಿಯು ಮಾಕೃಪೆಯುಳ್ಳವನಾಗಿ ಮಾಡಬೇಕಿದ್ದ ಕೆಡಿಗೆ ಮನ ಮರುಗುತ್ತಾನೆ. ಅದು ಒಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸೂರವನ್ನು ದಯಪಾಲಿಸಿ ಹೋದವನು. ಪ್ರಿಯರಲ್ಲಿ ಯೋಲ್ ಪ್ರವಾದಿ ಕರೆಯುತ್ತಾನೆ, ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ಸಾಲದ ಬಂಧನದಲ್ಲಿ ಉಂಟು, ಆರ್ಥಿಕ ಕೊರತೆಯಲ್ಲಿದ್ದೀರೋ, ಪ್ರೇರೆ ದೇವರ ಆತ್ಮನಲ್ಲಿ ಯೋಲ್ ಪ್ರಮುಖ ಈಗಲಾದರೂ ಈ ರೀತಿ ಮಾರುಕಟ್ಟೆಗಳು ದಿನ ಕುಸಿದು ಹೋಗ್ತವೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಸಂಬಳ ಜಾಸ್ತಿ ಆಗೋದಿಲ್ಲ, ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗೋಲ್ಲ, ಸಾಲ ಜಾಸ್ತಿ ಆಗ ರೀತಿಯಲ್ಲಿ ಆಗುವಾಗ ದೇವರ ಆತ್ಮನ ಕರೀತಾನೆ, ಉಪವಾಸ ಮಾಡಿರಿ, ಅಲ್ಲಿರಿ, ಗೋಳೆ ಉಪವಾಸ ಮಾಡುವುದು. ಯಾಕೆಂದರೆ ದೇವ ನನ್ನ ಹೃದಯವನ್ನು ಶೋಧಿಸಿದೆವ, ನನ್ನ ಆರ್ಥಿಕ ಸಮೃದ್ಧಿಗೋಸ್ಕರವಾಗಿ ಎಲ್ಲಿ ನಾನು ತಪ್ಪಿ ಬಿದ್ದೇನೆ, ಆ ರೀತಿ ಉಪವಾಸ ಮಾಡಿ ಬಂದು ದೇವರ ಹತ್ರ ಕೇಳಿದರೆ ಮಾತ್ರ ದೇವರ ಆತ್ಮನು ನಿಮ್ಮ ಆಶೀರ್ವಾದಕ್ಕೆ ತಡೆದ ಪಾಪಗಳನ್ನು ದೇವರು ತೋರಿಸ್ತಾನೆ. ಪಶ್ಚಾತ್ತಾಪಡುವುದರೆ ದೇವರು ನಿಮಗೋಸ್ಕರ ಮನ ಮರುಗುತ್ತಾನೆ, ನಿಮಗೆ ಬಂದ ಕೇಳಿ ದೇವರು ಬಿಡುಗಡೆ ಕೊಡುತ್ತಾನೆ ಮತ್ತು ನಿಮ್ಮ ಆರ್ಥಿಕ ಆಶೀರ್ವಾದ ಕೊಡುತ್ತಾನೆ ಎಂಬುದನ್ನು ಇಲ್ಲಿ ನೋಡ್ತೇವೆ. ಇಂಥ ದೀನ ಮನಸ್ಸುಳ್ಳ ದೇವರು ಉದ್ಧರಿಸುವವನು ಆಗಿದ್ದಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ. ಪ್ರೇರೆ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8-10 ವಾಕ್ಯ ತನಕ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುಂದಿದರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ನಿಮ್ಮನ್ನು ಮೇಲಕ್ಕೆ ತರುವನು. ನೋಡ್ತೆ, ಯಾರು ದೀನರು ಪರೇ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದೋಕ್ಕೆ ತಮ್ಮ ಸಮಯವನ್ನು ಉಪಯೋಗ ಮಾಡುತ್ತಾರೆ. ಇವರು ದೀನರು. ಅಹಂಕಾರಿಗಳು ಪರೇ ಕಡಿಮೆ ಪ್ರಾರ್ಥನೆ, ಕಡಿಮೆ ವಾಕ್ಯ ಪರೇ ಅಲ್ಲ. ದೀನರಾಗಬೇಕಾದರೆ ನೀವು ಇನ್ನೂ ಪ್ರಾರ್ಥನೆಯಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಅತಿ ದೀರ್ಘ ಪ್ರಾರ್ಥನೆ ಮಾಡುವವರಾಗಬೇಕು, ಅತಿ ಹೆಚ್ಚು ದೇವರಾಗಬೇಕು. ಈ ರೀತಿಯ ಪ್ರಾರ್ಥನೆ ಮತ್ತು ವಾಕ್ಯದಲ್ಲಿ ಸಭೆಗೆ ಸೇರಿಬಿಟ್ಟರೆ ಅತಿ ಆಸಕ್ತಿಯಿಂದ ಆಳಕ್ಕೆ ಬರುವಾಗ ಪ್ರೇರೆ ಪವಿತ್ರಾತ್ಮನು ನಿಮ್ಮ ಜೀವಿತದ ಸಣ್ಣ ಸಣ್ಣ ಪಾಪಗಳ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಕೊಡುವನಾಗಿದ್ದಾನೆ. ಈ ಪಾಪಗಳ ಬಗ್ಗೆ ನಿಮಗೆ ಅರಿವನ್ನು ತರುತ್ತಾನೆ. ಆಗ ಎಲ್ಲ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೀರೋ, ಆ ಪಾಪ ಬಿಟ್ಟು ಬಿಡುತ್ತೀರೋ, ಮತ್ತು ದೇವರ ವಾಕ್ಯಕ್ಕೆ ನೀವು ಬಿದ್ದರೆ ಆಗ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಬರೀ ಇದು ದೀನರಲ್ಲಿ ತೋರಿ ಬರೋ ಗುಣ. ಒಂದು ವೇಳೆ ಈ ರೀತಿಯ ಗುಣ ಇಲ್ಲ ಪ್ರೇರೆ, ಅವರು ಅಹಂಕಾರಿಗಳು, ಅವರಿಗೆ ದೇವರು ಕಷ್ಟವನ್ನು ತಗ್ಗಿಸಬೇಕಾಗುತ್ತೆ. ಇವತ್ತು ನಿಮಗೆ ದೇವರು ಉದ್ಧಾರ ಮಾಡುವಾಗ ಈ ರೀತಿಯ ಪಶ್ಚಾತ್ತಾಪದ ಹೃದಯ ನಿಮ್ಮಲ್ಲಿ ಇದ್ದರೆ ಮಾತ್ರವೇ ಅಂಥ ದೀನರನ್ನು ದೇವರು ಯಾವಾಗಲೂ ಉದ್ಧರಿಸ್ತೇನೆ. ಅವರ ಮೇಲೆ ವಿಶೇಷ ಕೃಪೆ, ಅಭಿಷೇಕ, ಆಶೀರ್ವಾದ, ಶುಭ ಕೃಪೆಯು ಅವರ ಮೇಲೆ ಇರುತ್ತದೆ ಪ್ರಿಯರೇ. 2ನೇ ಸಂಗತಿ ನೋಡ್ತೇವೆ, ದೀನರ ಅರ್ಥ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆಗಬೇಕು. ಆದರೆ ಯಾರು ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುತ್ತಾರೋ ಅವರ ಅಹಂಕಾರಿಗಳು. ಅವರನ್ನು ದೇವರು ತಗ್ಗಿಸಾಗದೆ ನೀವು ದೇವರ ಆಶೀರ್ವಾದ ಬರಬೇಕಾ? ಈ ದಿನವೇ ದೇವರ ಬೇಡಿಕೊಳ್ಳಿರಿ. ನಿಮ್ಗೆ ಕಷ್ಟ ಆಗ್ತದೆ, ಪ್ರಾರ್ಥನೆ ಮಾಡಿ. ಯೇಸು ಕ್ರಿಸ್ತ ಕಷ್ಟ ಆಯಿತು, ಪ್ರಾರ್ಥನೆ ಮಾಡುವ ದೇವರು ತನ್ನ ದೂತರ ಮುಖಾಂತರ ದೇವರು ಯೇಸು ಕ್ರಿಸ್ತನ ಬಲಪಡಿಸಿದನು. ಆ ದೇವರು ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಅಷ್ಟು ದೇವರಾತ್ಮ ಶಕ್ತಿ ನೀವು ಹೊಂದಿಕೊಳ್ಳಿ. ಆ ದೇವರಾತ್ಮ ಶಕ್ತಿಯಿಂದ ನಿಮಗೆ ಎಲ್ಲ ಆಜ್ಞೆಗಳಿಗೆ ನಿಮಗೆ ಅತಿ ಸುಲಭವಾಗ್ತದೆ. ಅದಕ್ಕೆ ಪ್ರಾರ್ಥನೆ ಬೇಕು, ವಿಧರಾಗಬೇಕು. ವಿಧರಾದರೆ ಮಾತ್ರವೇ ನಿಮ್ಮ ದೇವರು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ, ಉದ್ಧರಿಸ್ತಾನೆ. ಇವರು ದೀನರು ಆಗಿದ್ದಾರೆ. 3ನೇ ಅರ್ಥ, ದೀನತೆ ಅರ್ಥ ಏಕ ಮನಸ್ಸು ಉಳ್ಳವರು ಆಗಬೇಕು. ರೋಮ ಪುರದಲ್ಲಿರುವ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ, ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಲಕ್ಕೆ ಆಗಿರಿ. ನೀವೇ ಬುದ್ಧಿವಂತರೆಂದು ಎನಿಸಿಕೊಳ್ಳಬೇಡಿರಿ. ಬರೀ ದೀನರು ಯಾವಾಗಲೂ ಅವರು ದೀನೊಟ್ಟಿಗೆ ಬಲಕ್ಕೆ ಅಂದರೆ ಅವರು ತಾನೇ ಬುದ್ಧಿವಂತನು,
ತಾನೇ ಜ್ಞಾನಿ ಎಂದು ಅಹಂಕಾರ ಮಾಡದೆ ಆವತ್ತು ನಿಮ್ಮ ಮಾಡ್ತಾನೆ ದೀನ ಸಂಗಡ ಐಕ್ಯತೆ ಇರ್ತದೆ ಪ್ರೇರೆ. ಇದು ನಿಮ್ಮಲ್ಲಿ ಬೇಕು ಪ್ರೇರೆ. ಅಹಂಕಾರಿಗಳು ಅವ್ರು ತಾನೇ ಬುದ್ಧಿವಂತರು, ತಾನೇ ಎಂದಿಗೂ ಹಾಗೆ ನಿಮ್ಮಲ್ಲಿ ಬರದೆ ನೀವೇ ಬುದ್ಧಿವಂತ ನಿಲ್ಲಿಸಿಕೊಳ್ಳದೆ ದೇವರ ಐಕ್ಯತೆಯಲ್ಲಿ, ದೇವರ ಮಕ್ಕಳ ಐಕ್ಯತೆಯಲ್ಲಿ, ದೇವರ ಸೇವಕರ ಐಕ್ಯತೆಯಲ್ಲಿ ಇರಬೇಕು. ಇನ್ನೊಬ್ಬರ ಮಾತನ್ನು, ಇನ್ನೊಬ್ಬರ ಆಲೋಚನೆ ಕೇಳುವರಾಗಬೇಕು ಪ್ರೇರೆ. ಈ ದೀನತೆ ಇದ್ದರೆ ಮಾತ್ರ ನಿಮ್ಮಲ್ಲಿ ಏಕ ಮನಸ್ಸು ಪ್ರೇರೆ. ನೀವು ಸಭೆಯಲ್ಲಿಯೂ ಸೇವಕರೊಟ್ಟಿಗೂ ಏಕ ಮನಸ್ಸು ಹೋಗ್ತಾರೆ. ಈ ಏಕ ಮನಸ್ಸು ಇದ್ದರೆ ಮಾತ್ರ ಅಂಥ ಪ್ರಾರ್ಥನೆ ಇದ್ದರೆ ಕೇಳುತ್ತಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೇರೆ ಈ ದೀನತೆ ಇದ್ದರೆ, ನೀವು ಏಕ ಮನಸ್ಸು ಇದ್ದರೆ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಈ ದೀನತೆಯಿದ್ದರೆ ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ ಪ್ರೇರೆ. ಅದಕ್ಕೆ ದೀನ ಮನಸ್ಸು ಎಂದರೆ ನೀವು ಒಬ್ಬರೊಬ್ಬರನ್ನು ತಗ್ಗಿಸಿಕೊಳ್ಳುವುದು, ಒಬ್ಬರನ್ನು ಸಹಿಸಿಕೊಳ್ಳುವುದು, ತಾನೇ ಬುದ್ಧಿವಂತನ್ನು ಅಹಂಕಾರ ಪಡೆದೇ ಇರುವುದು, ಇದು ದೀನ ಮನಸ್ಸಾಗಿದೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಏಕ ಮನಸ್ಸು ಅದು ದೀನ ಹೃದಯ ಬರಬೇಕಾದರೆ ಏನು ಮಾಡಬೇಕು? ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1-3 ವಾಕ್ಯ ತನಕ, ನೀವು ದೇವರಿಂದ ಕರೆಯಲ್ಪಟ್ಟವರ ಕಾರಣ ಯೋಗ್ಯರಿಗೆ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯನ್ನು ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮದಿಂದ ಐಕ್ಯವನ್ನು ಕಾಪಾಡಿಕೊಳ್ಳದೆ ಆಸಕ್ತರಾಗಿರಿ. ದೀನತೆ ಎಂಬ ಮನಸ್ಸು ಯಾರು ಅವರು ಏನು ಮಾಡ್ತಾರೆ? ಅವರು ಒಬ್ಬರೊಬ್ಬರನ್ನು ಸಹ ಗಂಡ ಹೆಂಡತಿ ನಿಮ್ಮ ಕುಟುಂಬದಲ್ಲಿ ಈ ದೀನ ಮನಸ್ಸು ಇರುವುದಾದರೆ 100% ನಿಮ್ಮ ಕುಟುಂಬವನ್ನು ಎಲ್ಲ ಕುಟುಂಬಗಳಿಂದಲೂ ನಿಮ್ಮ ಕುಟುಂಬವನ್ನು ಶ್ರೇಷ್ಠವಾಗಿ ಎಲ್ಲ ಕುಟುಂಬಗಳು ನಿಮ್ಮ ಕುಟುಂಬ ಮೇಲೆ ಎತ್ತುತ್ತಾನೆ ಪ್ರೇರೆ. ಅದೇ ದೀನತೆ ಅಂದರೆ ಏನು? ನೀವು ಒಬ್ಬರೊಬ್ಬರನ್ನು ದೀರ್ಘ ತಾಳ್ಮೆಯಿಂದ ಪ್ರೀತಿಯಿಂದ ಒಬ್ಬರ ಬಲಗಳನ್ನು ಸಹಿಸಿಕೊಳ್ಳುವರಾಗಬೇಕು ಮತ್ತು ಸಮಾಧಾನ ಎಂಬ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಐಕ್ಯವನ್ನು ಕಾಪಾಡಿಕೊಳ್ಳುವ. ಆವಾಗ ಮಾತ್ರ ನಿಮ್ಮಲ್ಲಿ ಏಕ ಮನಸ್ಸುಯಿಂದ ಪ್ರಾರ್ಥನೆ ಮಾಡಿ ಆ ದೀನ ಮನಸ್ಸುಳ್ಳವರು ಈ ರೀತಿಯ ಗುಣವುಳ್ಳಿರ್ತಾರೆ. ಅವರು ಏನು ಮಾಡ್ತಾರೆ? ಒಬ್ಬರೊಬ್ಬರು ಅವರು ಸಹಿಸಿಕೊಳ್ಳುತ್ತಾರೆ. ಒಬ್ಬರ ಬಲವನ್ನು ನೋಡಿಕೊಂಡು ಅವರು ದೂರ ಇರಲಿಕ್ಕೆ ಕಾರಣ ದೂರದೆ ಸಹಿಸಿಕೊಂಡು ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾರೆ. ಐಕ್ಯತೆ ಕಾಪಾಡಿ ಮತ್ತು ಐಕ್ಯವಾಗಿ ಆ ದೀನರನ್ನು ದೇವರು ಉದ್ಧಾರ ಮಾಡ್ತಾನೆ. ಅವರ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಆ ಕುಟುಂಬದ ಆಶೀರ್ವಾದ ಮಾಡ್ತಾನೆ. ಒಂದು ಈ ದೀನತೆ ಇಲ್ಲವ ಪ್ರೇರೆ ಅಲ್ಲಿ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಬರುವುದಿಲ್ಲ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ, ಸಾರಲು ಹಾಗೆ ಅಬ್ರಹಾಮನಿಗೆ ವಿಧೇಯನಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಲ ಕುಮಾರ್ತೆಗಳಿದ್ದೀರಲ್ಲ ಪ್ರೇರೆ. ನಿಮ್ಮ ಕುಟುಂಬದಲ್ಲಿ ದೇವರು ಉದ್ಧಾರ ಮಾಡಬೇಕಾ? ಪ್ರತಿಯೊಬ್ಬ ಸ್ತ್ರೀಯರು ಸಾರಲಾಗೆ ತಮ್ಮ ಗಂಡನಿಗೆ ವಿಧೇಯರಾಗಬೇಕು ಮತ್ತು ತಮ್ಮ ಗಂಡನನ್ನು ನಿಮ್ಮ ಯಜಮಾನ ಎಂದು ಗೌರವ ಕೊಡುವರಾಗಬೇಕು ನಾವು ನೋಡ್ತೇವೆ. ಎಲ್ಲ ಬಗ್ಗೆ ನೋಡ್ತೇವೆ. ಅದೇ ರೀತಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನನೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯ ಸಂಗಡ ವಿವೇಕದಿಂದ ಒಗೆತನ ಮಾಡಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿಯ ಬಲಹೀನತೆಯನ್ನು ನೋಡಿಕೊಂಡು ತನ್ನ ಹೆಂಡತಿಯ ಬಲಹೀನತೆಯಲ್ಲಿ ತನ್ನ ಹೆಂಡತಿಯನ್ನು ಸಹಕರಿಸಿಕೊಂಡು ತನ್ನ ಹೆಂಡತಿಯೊಟ್ಟಿಗೆ ತನ್ನ ಹೆಂಡತಿ ಬಲಹೀನನೆಂದುಕೊಂಡು ಜ್ಞಾಪಕ ಇಟ್ಟುಕೊಂಡು ತನ್ನ ಹೆಂಡತಿಯಲ್ಲಿ ಐಕ್ಯತೆ ಇಟ್ಟುಕೊಳ್ಳುವನಾಗಬೇಕು ಎಂಬುದಾಗಿ ಪೇತ್ರನು ಹೇಳ್ತಾನೆ. ಯಾಕೆಂದರೆ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದನ್ನು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಪ್ರತಿಭಾ ಗಂಡನು ತನ್ನ ಹೆಂಡತಿಯನ್ನು ಮಾನವನ್ನು ಕೊಡುವನಾಗಬೇಕು, ಮರ್ಯಾದೆ ಕೊಡುವನಾಗಬೇಕು. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ಅತಿ ಸ್ಪಷ್ಟ ಅನೇಕ ಕುಟುಂಬಗಳು ಅನೇಕ ಕುಟುಂಬಗಳು ಇವತ್ತು ಕೂಗುತ್ತಾರೆ, ನಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲ ಪಾಸ್ಟರೇ, ನಮ್ಮ ಕುಟುಂಬದಲ್ಲಿ ಐಕ್ಯತೆ ಇಲ್ಲ, ನಮ್ಮ ಕುಟುಂಬ ಅನೇಕ ಕುಟುಂಬದಲ್ಲಿ ಬರೀ ಕಷ್ಟ, ರೋಗ ತಪ್ಪುವುದಿಲ್ಲ, ಸಾಲ ಈ ರೀತಿ ನಿಮ್ಮ ಕುಟುಂಬ ಪ್ರೇರೆ ಎಲ್ಲ ಕುಟುಂಬದ ಹೀನವಾಗಿರುತ್ತದೆ. ಕಾರಣ ಇಷ್ಟೇ ಪ್ರೇರೆ, ದೇವರು ಹೇಳ್ತಾನೆ ದೀನರನ್ನು ಉದ್ಧರಿಸ್ತಾನೆ, ಅಹಂಕಾರಿಗಳು ದೊರೆತಾಗಿ ಪ್ರೇರೆ ನಿಮ್ಮ ಕುಟುಂಬವನ್ನು ದೇವರು ಎಲ್ಲ ಕುಟುಂಬಗಳಿಂದ ಆಶೀರ್ವಾದ ಮಾಡಬೇಕಾ? ಹಾಗಾದರೆ ನಿಮ್ಮ ಹೆಂಡತಿ ಆದವಳು ತನ್ನ ಗಂಡನಿಗೆ ಎಲ್ಲ ರೀತಿಯಲ್ಲಿ ಅಧೀನರಾಗಬೇಕು. ತನ್ನ ಗಂಡ ತನ್ನ ಯಜಮಾನ ಎಂಬುದಾಗಿ ತಿಳಿದುಕೊಂಡು ತನ್ನ ಗಂಡನಿಗೆ ಗೌರವವನ್ನು ಮರ್ಯಾದೆಯನ್ನು ಕೊಡುವಲಾಗಬೇಕು. ಅದೇ ರೀತಿ ಗಂಡನಾದವನು ತನ್ನ ಹೆಂಡತಿಯು ಯಾವ ಯಾವ ಬಲಹೀನತೆ ಉಂಟು ಅದನ್ನು ನೆನಪಿಟ್ಟುಕೊಂಡು ತನ್ನ ಹೆಂಡತಿಯನ್ನು ಗೌರವಿಸಿಕೊಂಡು ತನ್ನ ಹೆಂಡತಿಯೊಟ್ಟಿಗೆ ವಿವೇಕದ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಆಗ ಮಾತ್ರ ಗಂಡ ಹೆಂಡತಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಲಿ. ಯಾವ ಗಂಡ ಹೆಂಡತಿ ಒಟ್ಟಾಗಿ ಸೇರಿ ಕುಟುಂಬ ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆ ದೇವರು ಕೇಳಿಕೊಂಡು ಆ ಕುಟುಂಬವನ್ನು ಉದ್ಧಾರ ಮಾಡುತ್ತಾನೆ. ಆ ಕುಟುಂಬ ಏನು ಕಷ್ಟಗಳಿದ್ದರೂ ದೇವರು ಎಲ್ಲ ಕಷ್ಟಗಳನ್ನು ಬಿಟ್ಟು ಮಾಡ್ತಾನೆ. ಆ ಕುಟುಂಬ ಅನೇಕ ಕುಟುಂಬ ಆಶೀರ್ವಾದ ಆಗುತ್ತೆ. ಪ್ರಿಯರೇ, ಇವತ್ತು ನೀವು ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಾ? ದೇವರು ಉದ್ಧಾರ ಮಾಡಬೇಕಾ? ಪ್ರಿಯರೇ, ಈ 3ನೇ ಗುಣವಾಗಿದೆ ಏಕ ಮನಸ್ಸು. ಇದು ದೀನಲ್ಲಿ ತೋರಿಬಿಡಿ. ಅಹಂಕಾರಿಗಳಲ್ಲಿ ಈ ಅಹಂಕಾರಿಗಳು ಏನು ಮಾಡ್ತಾರೆ? ಅವರು ಇನ್ನೊಬ್ಬರ ಜೊತೆ ತೀರ್ಪು ಮಾಡ್ತಾರೆ. ಅವರಿಗೋಸ್ಕರ ಅವರ ಐಕ್ಯತೆ ಬರುವುದಿಲ್ಲ. ಪ್ರಿಯ, ಇದು ಅಹಂಕಾರಿಯಾಗಿದೆ. ಪ್ರಿಯ, ಇನ್ನೊಂದು ಉದಾಹರಣೆ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9 ರಿಂದ 14 ವಾಕ್ಯ ತನಕ.
ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸೇಯನು, ಒಬ್ಬನು ಸುಂಕದವನು. ಪರಿಸೇಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಿಂತೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರ ಎಲ್ಲವರ್ತಿಯೂ ಉಪವಾಸ ಮಾಡ್ತೇನೆ, ನಾನು ಸಂಪಾದಿಸಿದ ಎಲ್ಲದರಲ್ಲೂ 10% ಪಾಲು ಕೊಡುತ್ತೇನೆ ಅಂದುಕೊಂಡು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವ ನೀತಿವಂತನೆಂದು ನಿರ್ಣಯಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಸೇಯನು ಅಂಥವನಿಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ಇಲ್ಲಿ ಅತಿ ಯೇಸು ಕ್ರಿಸ್ತ ಒಂದು ಸಾಮ್ಯ ಮುಖಾಂತರ ಇಬ್ಬರು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಪ್ರಾರ್ಥನೆ ಸಭೆಗೆ. ಅಲ್ಲಿ ಪರಿಸೇಯನು ಪ್ರೇರೆ ಆ ಸುಂಕದ ನೋಡಿಕೊಂಡು ತನ್ನ ಸುಂಕದ ಹೋಲಿಕೆ ಮಾಡಿ ಅವನು ಪ್ರಾರ್ಥನೆ ಬರ್ತಾನೆ. ಅವನು ಪ್ರಾರ್ಥನೆ ಮಾಡಿ ಆ ಸುಂಕದವನ ಜೀವಿತ ನೋಡಿಕೊಂಡು ತನ್ನ ಹೋಲಿಕೆ. ಎಂದಿಗೂ ಪ್ರೇರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರೊಬ್ಬರ ಜೀವಿತ ನೋಡಿಕೊಂಡು ಹೋಲಿಕೆ ಮಾಡಬೇಡ್ರಿ ಪ್ರೇರೆ. ನಿಮ್ಮಲ್ಲಿ ದೀನತೆ ಇರದೇ ಬೇಕು. ನಿಮ್ಮ ಜೀವಿತವನ್ನು ಆದಷ್ಟು ದೇವರ ವಾಕ್ಯ ಓದಿ ದೇವರ ವಾಕ್ಯ ಹೋಲಿಕೆ ಮಾಡುವರಾಗಬೇಕು. ಇನ್ನೊಬ್ಬರ ತಪ್ಪನ್ನು ಹುಡುಕಬಾರದು. ಇನ್ನೊಬ್ಬರ ತಪ್ಪನ್ನು ನೋಡಿ ನಿಮ್ಮ ಜೀವಿತ ಅವರಿಗಂತ ಉತ್ತಮ ಎಂಬುದು ಈ ರೀತಿ ನಿಮ್ಮ ಭಾವನೆ ಬರಬಾರ. ಇಲ್ಲಿ ಪರಿಸೇಯನು ಮಾಡೋದೆಲ್ಲ ಸರಿ, ಅವನೆಲ್ಲ ಅವನು ಒಳ್ಳೆ ಕ್ರಿಯೆ. ಆದರೆ ಅವನಲ್ಲಿ ಏನು ಬಿತ್ತು ಅಂದರೆ ಅವನು ಆ ಸುಂಕದನಿಗಿಂತ ನಾನು ಉತ್ತಮ ಎಂಬುದಾಗಿ ತನ್ನ ಜೀವಿತ ಸುಂಕದ ಹೋಲಿಕೆ ಮಾಡಿಕೊಂಡು ಸುಂಕದನ್ನು ಅವನು ಪಾಪಿಯನ್ನು ನೋಡಿದವನು, ತನ್ನದು ಪಾಪವನ್ನು ನೋಡಲಿಲ್ಲ. ಪ್ರಿಯ ಅನೇಕರು ಪರೇ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅವರಿಗೆ ಉದ್ಧಾರ ಬಂದರೆ ಅವರು ಉಪವಾಸ ಪ್ರಾರ್ಥನೆ ಮಾಡಿ ಸಭೆ ಪ್ರಾರ್ಥನೆ ಮಾಡುವ ಅವರು ತಮ್ಮ ಜೀವಿತವನ್ನು ಇನ್ನೊಬ್ಬರಿಗೂ ತಾನು ಉತ್ತಮನು ತಾನು ಅಹಂಕಾರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವರು ಇನ್ನೊಬ್ಬರ ಜೀವಿತವನ್ನೇ ನೋಡ್ತಾರೆ. ಆ ರೀತಿ ಇದ್ದ ನಿಮಿತ್ತಗೆ ಅವರಿಗೆ ಉದ್ಧಾರ ಪರಿಸರದ ಉದ್ಧಾರ ಮಾಡಲಿಲ್ಲ. ಅವನೆಲ್ಲ ಒಳ್ಳೆ ಕ್ರಿಯೆಗಳು ಹೌದು, ಅದೇ ಆಶಿಸಿದವರು. ಯಾಕಂದರೆ ಅವನಲ್ಲಿ ಅಹಂಕಾರ ಇತ್ತು. ಅದೇ ಸುಂಕದವನು ಅವನು ಒಪ್ಪಿಕೊಂಡವನು. ಆ ಸುಂಕದವನಾಗೆ ದೇವರ ಸಭೆ ಬರುವಾಗ ನೀವು ನಿಮ್ಮ ಜೀವಿತವನ್ನು, ದೇವ ನನ್ನನ್ನು ಪರೀಕ್ಷಿಸಿದವ, ನನ್ನ ಸೋದಿವ, ಈ ರೀತಿಯಲ್ಲಿ ಬರಬೇಕು. ಇನ್ನೊಬ್ಬರ ಯಾವ ಪಾಪವನ್ನು ನೋಡಲಿಕ್ಕೆ ನೀವು ಬರಬಾರದು. ಅದೇ ಕುಟುಂಬವನ್ನು ಆಸೆ ಮಾಡಬೇಕಾದರೆ ಗಂಡ ಹೆಂಡತಿ ಒಬ್ಬರವರ ತಪ್ಪನ್ನು ನೋಡಬಾರದು. ನೀವು ದೇವರ ವಾಕ್ಯದ ಮುಖಾಂತರ ನಿಮ್ಮ ಜೀವಿತವನ್ನು ಪರೀಕ್ಷೆ ತಗ್ಗಿಸ್ಕೊಂಡು ಬರುವುದಾದರೆ ಆ ಕುಟುಂಬವನ್ನು ದೇವರು ಉದ್ಧಾರ ಮಾಡ್ತಾನೆ. ಅವ್ರನ್ನ ಆಸೆ ಈ ರೀತಿಯಲ್ಲಿ ಏಕ ಮನಸ್ಸನ್ನು ಮಾಡೋ ಪ್ರಾರ್ಥನೆಯಲ್ಲಿ ಬಹಳ ಉಂಟು ಪ್ರೆ. ಆ ಪ್ರಾರ್ಥನೆಯಲ್ಲಿ ನೀವು ಏನು ಬಂಧಿಸ್ತೀರೋ ಇಸ್ಕೊಳ್ತೇವೆ. ಮತ್ತೆ 18 ನೀವು ಏನು ಬಂಧಿಸ್ತಾರೋ ಅದು ಬಂಧಿಪಡುತ್ತೆ, ಏನು ಬಿಚ್ಚುತ್ತೀರೋ ಅದು ಬಿಸಿಲುಪಡುತ್ತದೆ ಎಂಬುದಾಗಿ ಮತ್ತೆ ಬರೆಸುತ್ತೆ. 18ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಬಲಿಪಡಿದೆ. ಮತ್ತು 19ನೇ, ನೀವು ಭೂಲೋಕದಲ್ಲಿ ತಾವು ಬೇಡಿಕೊಳ್ಳುತ್ತಾಗ ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದೇ ಮನಸ್ಸಿನ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದ ತಂದೆಯು ನಿಮ್ಮ ಪ್ರಾರ್ಥನೆ ಕೇಳಿ. ಈ ರೀತಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋ ಭಾಳ ಉಂಟು. ಇಂಥ ದೀನರು ಉದ್ಧರಿಸ್ತಾನೆ ಎಂಬುದಾಗಿ ದಾವೀದನು ಹೇಳುತ್ತಾನೆ. ಈಗ 4ನೇ ಸಂಗತಿಯಾಗಿದೆ ಪ್ರೇರೆ, ದೇವರ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವರಾಗಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದು 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆ ತಕ್ಕ ಕಾಲ ನಿಮ್ಮನ್ನು ಮೇಲಕ್ಕೆ ತರುವನು. ಅಪೊಸ್ತಲರು ಹೇಳ್ತಾನೆ, ಪ್ರತಿಯೊಬ್ಬರನ್ನು ದೇವರು ನಿಮ್ಮನ್ನು ಮೇಲಿನ ಸ್ಥಾನಕ್ಕೆ, ಇನ್ನೂ ನಿಮ್ಮ ಅಭಿಷೇಕವನ್ನು ನಿಮಗೆ ಇನ್ಕ್ರೀಸ್ ಮಾಡಬೇಕಾ, ಇನ್ನೂ ನೀವು ದೇವರ ಹಸ್ತದ ದೇವರ ವಾಕ್ಯಕ್ಕೆ ಪರಿಪೂರ್ಣ ತಗ್ಗಿಸಿಕೊಳ್ಳುವ. ಎಷ್ಟು ದೇವರ ವಾಕ್ಯಕ್ಕೆ ತಗ್ಗಿಸಿಕೊಳ್ಳುತ್ತೀರೋ, ಎಷ್ಟು ದೇವರ ವಿದ್ಯಾರ್ಥಿಗಳು ತಕ್ಕ ಸಮಯದಲ್ಲಿ ನಿಮ್ಮ ವಿಧೇಯತೆಯನ್ನು ನೋಡಿಕೊಂಡು, ನಿಮ್ಮ ವಿಧೇಯತೆಯಲ್ಲಿ ನಿಮ್ಮ ನಂಬಿಕೆ ನೋಡಿಕೊಂಡು ದೇವರು ನಿಮ್ಮನ್ನು ನಿಮ್ಮ ಕುಟುಂಬದ ಇದರಲ್ಲಿ, ನಿಮ್ಮ ಸಭೆಯಲ್ಲಿ ಇವೆಲ್ಲ ವಿಶ್ವಾಸದ ಎದುರಿನಲ್ಲಿ ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. ಮೇಲಿನ ಆಶೀರ್ವಾದ ಮೇಲನರಾಗಿ ಮಾಡುತ್ತಾನೆ. ದೇವರ ಮುಂದೆ ಆತ ವಾಕ್ಯದ ಮೇಲೆ ತಗ್ಗಿಸಿಕೊಳ್ಳುವವರು. ಈ 4 ಗುಣಗಳು ಪ್ರೇರೆ ನಿಮ್ಮಲ್ಲಿ ಇರುವುದರೆ ನೀವು ದೀನರಾಗಿದ್ದೀರಿ. 100% ಈ ಗುಣ ಇಲ್ಲದಿದ್ದರೆ ಈ ದಿನ ಪಶ್ಚಾತ್ತಾಪಡಿರಿ. ಯಾಕಂದರೆ ದೇವರು ಅಹಂಕಾರಿಗಳನ್ನು ಅಹಂಕಾರಿಗಳು ಶಿಕ್ಷಿಸುವವನು ಆಗಿದ್ದಾನೆ. ಅದೇ ದೇವರ ಶಿಕ್ಷೆ ನಿಮಗೆ ಬೇಡ, ಅದನ್ನ ಆಶೀರ್ವಾದ ಕರುಣೆ ಕೃಪೆ ಬೇಕಾ. ಈ ದಿನವೇ ಈ 4 ಗುಣಗಳನ್ನು ಅನುಭವ ಮಾಡಿ. ಇದು ಅತಿ ಅಗತ್ಯವಾಗಿದೆ ಬರೀ. ಈ 4 ಗುಣ ನಿಮ್ಮದಿದ್ದರೆ ಒಂದು ವಾಗ್ದಾನ ನಿಮಗೆ ಹೇಳಿ ನಾವು ಕ್ಲೋಸ್ ಮಾಡ್ತೇನೆ ಬರೀ. ಐಜಯ 66ನೇ ಅದರಲ್ಲಿ 2ನೇ ವಾಕ್ಯ, ಐಜಯ 66 ಅದರಲ್ಲಿ ಬರೀ, ನಾನು ಕಟಾಕ್ಷಿಸುವನು ಎಂಥವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು. ಇಂಥ ಇವತ್ತು ದೇವರ ಕರುಣೆ ಯಾರ ಮೇಲೆ ಬರ್ತದೆ? ಐಜಯ 66 ಹೇಳುತ್ತದೆ, ದೀನ ಯಾರಲ್ಲಿ ದೀನ ಹೃದಯ. 4 ಗುಣ ಉಂಟು. ಈ
ದೀನರನ್ನು ಪ್ರಿಯರೇ ದೇವರು ಕಟಾಕ್ಷಿಸುತ್ತಾನೆ. ದೇವರ ಕರುಣಾಗದೆ ಈ ದೀನ ಹೃದಯ ನಿಮ್ಮಲ್ಲಿ ಅಳವಡಿಸಿಕೊಳ್ಳಿರಿ. ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ದೇವರೆಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ಸಾಲಿಂದ, ರೋಗದಿಂದ ಬಿಡುಗಡೆ ಮಾಡುವ ಸಾಪುವಂಥ ದೇವರು ನಮಗೆ ಸ್ತೋತ್ರವಲ್ಲಿ ಈ ಸಂಧಿ ನಿಮಗೆ ಉತ್ತೇಜನವಾಗಿದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ಸಹ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದನ್ನು ಕೆಲವು ಪ್ರತಿಯೊಬ್ಬರಲ್ಲಿ ಈ ದೀನತೆಯ ಹೃದಯವು, ದೀನತೆಯ ಗುಣಗಳು ಪ್ರತಿ ಅಳವಡಿಸಿಕೊಂಡು ನಿನ್ನ ಮುಂದೆ, ನಿನ್ನ ವಾಕ್ಯದ ಮುಂದೆ ತಗ್ಗಿಸಿಕೊಳ್ಳುವಂತೆ ಕೃಪೆ ಪ್ರತಿಯೊಬ್ಬರು ಕೊಡಬೇಕು ನಾನು ಬೇಡ್ಕೊಳ್ತೇವೆ. ಯಾಕೆ ನೀನು ಅತಿ ಸ್ಪಷ್ಟವಾಗಿ ಯಾರಲ್ಲಿ ದೀನತುಂಟು ಅವನು ಉದ್ಧಾರ ಮಾಡ್ತೇವೆ. ಈ ಸಂದರ್ಭ ಪ್ರತಿಯೊಬ್ಬರನ್ನು ದೀನರಾಗಿ ಮಾಡಿಕೊಂಡು ಅವರೆಲ್ಲ ಕಷ್ಟ, ಶಾಪ, ರೋಗ, ಸಾಲಿಂದ ಬಿಡುಗಡೆ ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ